ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದು ನಿಜ. ಮುಂದೆ ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅಂತ ಹೇಳುವ ಮೂಲಕ ಹೊಸದೊಂದು ಸ್ಫೋಟಕ ಹೇಳಿಕೆಯನ್ನ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅಂತ ಹೇಳಿದ್ದಾರೆ. ಶೀಘ್ರದಲ್ಲೇ ಹಾಗಾದ್ರೆ ವಿಜೇಂದ್ರ ಪಟ್ಟವನ್ನು ಕಳೆದುಕೊಳ್ತಾರಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಜೋಶಿ ಮತ್ತು ಯತ್ನಾಳ್ ಅವರ ಹೇಳಿಕೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅಂತ ಹೇಳಿದ್ರು ಜೋಶಿ. ಇದೀಗ ಪ್ರಹ್ಲಾದ್ ಜೋಶಿ ಹೇಳಿಕೆ ನಿಜ ಅಂತ ಹೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು. ಯಾರಾಗ್ತಾರೆ? ಹಾಗಾದರೆ ಯಾರಾಗಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧರಿಸುತ್ತೆ. ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷ ಆಯ್ಕೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ನಾಳೆ ದೆಹಲಿಗೆ ಭೇಟಿ ನೀಡ್ತಾರೆ ಯತ್ನಾಳ್ ಮತ್ತು ತಂಡ. ಈ ವೇಳೆ ಅಚ್ಚರಿ ಕಾರಣವಾದಂಥ ಹೇಳಿಕೆ ಏನು ಅಂತ ಹೇಳಿದ್ರೆ ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ. ಹಾಗಂದರೆ ಏನು ಅಂತ ಅವರೇ ಡಿಫೈನ್ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲಿವರೆಗೂ ಇರುವಂಥ ಪದ್ಧತಿಯ ಬದಲಾವಣೆಯಾಗಿ BJP ಹೊಸದೊಂದು ರೀತಿಯ ಪದ್ಧತಿಯನ್ನು ತನ್ನ ಪಕ್ಷದಲ್ಲಿ ಅಳವಡಿಸಲಿಕ್ಕೆ ಹೊರಟಿದೆಯಾ? ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆಯನ್ನೇನಾದ್ರು ನಡೆಸುವಂಥ, ಅಂದರೆ ಆಂತರಿಕ ಚುನಾವಣೆ, ಪಕ್ಷದೊಳಗಿನ ಚುನಾವಣೆಯನ್ನು ನಡೆಸುವಂಥ ಬಹಳ ಪ್ರಯತ್ನಕ್ಕೆ ಏನಾದ್ರು ಕೈ ಹಾಕ್ತಾ ಇದೆಯಾ? ಇದೆಲ್ಲವೂ ಕೂಡ ಬಹಳ ಗುಮಾನಿಯನ್ನು ಮೂಡಿಸ್ತಾ ಇದೆ. ಬಟ್ ಯತ್ನಾಳ್ ಹೇಳಿದಂತೆ ನಿಜಕ್ಕೂ ವಿಜಯೇಂದ್ರ ಅವರ ಚಲನವಲನಗಳನ್ನು ನೋಡ್ತಾ ಇದ್ದರೆ ಬದಲಾವಣೆಯ ಮುನ್ಸೂಚನೆ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಅವರ ಪಕ್ಷದ ನಾಯಕರೇ ಕೆಲವಷ್ಟು ಜನ ಹೇಳ್ಕೊಳ್ತಾ ಇದ್ದಾರೆ. ದೆಹಲಿಗೆ ಹೋಗ್ತಾರೆ ವಿಜಯೇಂದ್ರ, ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾರೆ, ಆನಂತರ JP ನಡ್ಡಾ ಅವರನ್ನು ಭೇಟಿ ಆಗ್ತಾರೆ. ಜೊತೆಗೆ ಅವರ ಪಕ್ಷದ ಅಧ್ಯಕ್ಷ ಸ್ಥಾನದ ಅವಧಿಯನ್ನು ಮುಂದುವರಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡು ಬರ್ತಾರೆ. ಹೀಗೆ ಇವೆಲ್ಲವೂ ಕೂಡ BJPಯಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಮತ್ತು ಅಸಮಾಧಾನದ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಇದು ಅಧ್ಯಕ್ಷರ ತಲೆದಂಡದವರೆಗೂ ತಂದು ನಿಲ್ಲುತ್ತಾ? ಈ ವಿಚಾರದಲ್ಲಿ ಬಂಡಾಯ ಟೀಮ್ ಏನು ರೆಬಲ್ ಟೀಮ್ ಇದೆಯಲ್ಲ, ನಿಜಕ್ಕೂ ಕೂಡ ಸಕ್ಸಸ್ ಆಗುತ್ತಾ? ರೆಬಲ್ ಟೀಮ್ನ ಮಾತುಗಳನ್ನು ಕಟ್ಟಿಕೊಂಡು ಕೇಂದ್ರದ BJP ನಿಜಕ್ಕೂ ಕೂಡ ಇಂಥ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯನಾ? ಈಗ ಹೇಳಿ ಕೇಳಿ ಯಾವುದೇ ಚುನಾವಣೆಗಳಿಲ್ಲ, ಪ್ರಯೋಗಕ್ಕೆ ಇದು ಸೂಕ್ತ ಕಾಲ. ಕಾಂಗ್ರೆಸ್ ಆಡಳಿತದಲ್ಲಿದೆ. ಕಾಂಗ್ರೆಸ್ ವಿರುದ್ಧದ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಚುನಾವಣೆಗೆ ಇನ್ನೂ ಸಾಕಷ್ಟು ಸಮಯ ಇದೆ. ಈಗಿರುವಂಥ ಲೂಪ್ ಹೋಲ್ಗಳನ್ನು, ಈಗಿರುವಂಥ ಭಿನ್ನಮತೀಯ ಚಟುವಟಿಕೆಗಳು ಮತ್ತು ಅಸಮಾಧಾನಗಳನ್ನು ಈಗಲೇ ಸರಿಪಡಿಸಿಕೊಂಡ್ರೆ ಮುಂಬರುವ ಚುನಾವಣೆಗಳಲ್ಲಿ 2028, 2029ಕ್ಕೆ ಚುನಾವಣೆಗಳು ಬರ್ತಾವಲ್ಲ, ಆ ಸಂದರ್ಭದಲ್ಲಿ ಗಟ್ಟಿತವಾದಂಥ ಶಕ್ತಿ ಪ್ರದರ್ಶನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಏನಾದ್ರು ಹೊಸದೊಂದು ಪ್ರಯೋಗಕ್ಕೆ ಮುಂದಾಗ್ತಾ ಇದೆಯಾ ಗೊತ್ತಿಲ್ಲ. ಯತ್ನಾಳ್ ಅಂತೂ ಇವತ್ತು ಹೀಗೆ ಹೇಳಿದ್ದಾರೆ. ನಾವು ನೋಡ್ರಿ, ಅದು ಚುನಾವಣೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಪ್ರಹ್ಲಾದ್ ಜೋಶಿ ಹೇಳಿದ್ದು ತಪ್ಪಿಲ್ಲ. ಈಗಿದು ಅಡ್ಡಾಕ್ ಸಮಿತಿ, ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಚುನಾವಣೆ ನೋಡ್ರಿ ಆಗೋದಿಲ್ಲ. ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಪದ್ಧತಿ ಇದೆ. ಚುನಾವಣೆ ನೋಡ್ರಿ, ಅದು ಚುನಾವಣೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಪ್ರಹ್ಲಾದ್ ಜೋಶಿ ಹೇಳಿದ್ದು ತಪ್ಪಿಲ್ಲ. ಈಗಿದು ಅಡ್ಡಾಕ್ ಸಮಿತಿ, ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ